ಹಾಗೆ ಸುಮುಕ್ನರ್ ಕಡೆ ಬಂದಿದ್ವಿ. ಆದರೆ ಇವ್ರದ್ದು ಅಂಗಡಿ ಮೊಬೈಲ್ ನಂಬರು ಚಲುವಿಲ್ಲ, ಅಂಗಡಿನೂ ಚಲುವಿಲ್ಲ. ಈಗ ಅದಕ್ಕೆ ನಾಲ್ಕು ಅಲ್ಲಿ ಇಟ್ಟೇನು ಅವರ ಮನಿ ಮೂಲರ್ ಅವ್ರದ್ದು ಇದೆ. ಅಣ್ಣಾರ್ಗೆ ಹೇಳಿವಲ್ಲಿ ಸಹಿ ಮಾಡಿ ಕೊಡಾಕತ್ತಾರ ಒಳಗೆ. ಅಂದರೆ ಹಿಂಗೆ ಗದ್ದಡ್ಬಲ್ ಹಾಕೀವಿ. ನಮ್ದು ಎಷ್ಟು ಪಾಯಿಂಟ್ ಅಂದ್ರೆ ಬಿಜಾಪುರದಾಗ 3 ಪಾಯಿಂಟ್ ಅಂತ ಖಾಲಿ ಮಾಡ್ಬೇಕು. ನಾಳೆ ಫೋನು ಬಿಲ್ಲದು ಬಂದಿಲ್ಲ. ಬಿಲ್ ಬಂದ ಮ್ಯಾಗ ಪಾರ್ಟಿಗೆ ಫೋನ್ ಹಚ್ಬೇಕು. ಒಂದು ಪಾಯಿಂಟ್ ಖಾಲಿ ಆಯ್ತು ನಮ್ದು. ಇಲ್ಲಿ ಎಲ್ಲ ಮಟ್ರಿಯಲ್ ಇಲ್ಲಿ ಇಳಿಸ್ಕೊಂಡ್ರೆ ಈಗ ನೋಡ್ರಿ ಇವ 4 ಪೀಸ್ ತೊಗೊಂಡು ಮತ್ತೆ ಬೇರೆ ಕಡೆ ಹೋಗ್ಬೇಕು. ಬರ್ರಿ ಈಗ ಹೋಗೋಣ ಅದೊಂದು ಅಂಗಡಿ ಕಡೆ. ಅಲ್ಲಿ ಹೋಗಿ ಅವ್ರದ್ದು ಫೋನ್ ರೀಚಾರ್ಜ್ ಇಲ್ಲ ಅಂತ ಹೇಳಕತ್ತೈತಿ. ನೋಡ್ಬೇಕೀಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 23ನೇ ತಾರೀಕು. ಅದಕ್ಕೆ ಈಗ ಸೀದಾ ರೆಡಿಯಾಗಿ ಸೀದಾ ಕಂಪ್ನಿಗೆ ಹೊಂಟೀನಿ. ಯಾಕಂದ್ರೆ ನಮ್ದು ಪಾಳೆ ಐತಿ ಇವತ್ತು. ಮೊನ್ನೆ ಮುತ್ಯಾನ ಪಾಳೆ ಇತ್ತು, ಮುತ್ಯ ಲೋಡ್ ಮಾಡ್ಯಾನ. ರಾಯಚೂರಿಗೆ ಒಂದು ಗಾಡಿ ಇವತ್ತು ಖಾಲಿ ಆಕೈತಿ. ನಾವು ಈಗ ರೆಡಿಯಾಗಿ ಸೀದಾ ಕಂಪ್ನಿ ಕಡೆ ಹೋಗ್ಬೇಕೀಗ. ಬಾರಿ ಹೋಗೋಣ. ಮನೆ ಕಡೆನ ಅದನೀಗ ಕಡೆಯಿಂದ ಸೀದಾ ಈಗ ಕಂಪ್ನಿಗೆ ಬಂದೀನಿ. ಕಂಪ್ನಿಗೆ ಬಂದ್ರೆ ಇಲ್ಲಿ 2 ಗಾಡಿ ಬಂದಾವು. ಒಂದು ಗಾಡಿ ಖಾಲಿ ಮಾಡಕ್ಕೆ ಹಚ್ಚಾರ ಆಗಲಿ, ಇನ್ನೊಂದು ಗಾಡಿ ಖಾಲಿ ಮಾಡಿದೆ. ಖಾಲಿ ಮಾಡಿದ್ಮ್ಯಾಗ ಲೋಡ್ ಮಾಡ್ತಾರ ಏನು ನೋಡ್ಬೇಕು. ಇಲ್ಲೊಂದು ಗಾಡಿ ಐತಿ, ಇದು ಫುಲ್ ಐತಿ, ಇನ್ನೂ ಖಾಲಿ ಮಾಡಿಲ್ಲ. ಅಲ್ಲೊಂದು ಗಾಡಿ ಖಾಲಿ ಮಾಡಕ್ಕೆ ಹಚ್ಚಾರ ಅವ್ರ ಆಲ್ರೆಡಿ. ಆಗಲಿ ಅರ್ಧದ ಮ್ಯಾಗ ಆಗೈತಿ ಖಾಲಿ ಅದ. ಮಧ್ಯಾಹ್ನ 3:30 ಆಯ್ತು. ಈಗ ನಮ್ಮ ಗಾಡಿಗೆ ಲೋಡ್ ಬಂದೈತಿ. ಒಂದೇ ಬಂದಿತ್ತು ಗುಲ್ಬರ್ಗ, ಅದನ್ನ ಒಲ್ಲೆ ಅಂತಂದೆ ನಾನು. ಈಗ ಅದಕ್ಕೆ ಬಿಜಾಪುರ ಅಂದಾರ, ಅದಕ್ಕೆ ಹಚ್ಚಾತೀನಿ. ಈಗ ಫೈನಲ್ ಆಗಿ ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಚ್ಚಿ ಲೋಡ್ ಮಾಡಕತ್ತಾರ. ಇಲ್ಲಿ ಇರ್ಪೋನ್ ಅನ್ನೋರು ಲೋಡ್ ಆಗೈತಿ. ಇವ್ರದ್ದು ಗುಲ್ಬರ್ಗ, ಇವ್ರದ್ದು ಪೂರ ಮ್ಯಾಟ್ರಸ್ ಅದಾವೆ. ಫೈನಲ್ ಆಗಿ ಪೂರ ಗಾಡಿ ಲೋಡ್ ಆತ. ಗಾಡಿ ಲೋಡಾಗಿ ಇಲ್ಲಿ ಹಗ್ಗ ತಡ್ಪಲದ ಹಾಕಿ ಇಲ್ಲಿ ಸೈಡ್ ತೊಗೊಂಬಂದು ನಿಂದ್ರಸೀನಿ. ಅಂದರೆ ಹಿಂಗೆ ಹಗ್ಗ ತಡ್ಪಲ್ ಹಾಕೀವಿ. ನಮ್ದು ಎಷ್ಟು ಪಾಯಿಂಟ್ ಅಂದ್ರೆ ಬಿಜಾಪುರದಾಗ 3 ಪಾಯಿಂಟ್ ಅಂತ ಖಾಲಿ ಮಾಡ್ಬೇಕು. ನಾಳೆ ಫೋನು ಬಿಲ್ಲದು ಬಂದಿಲ್ಲ. ಬಿಲ್ ಬಂದ ಮ್ಯಾಗ ಪಾರ್ಟಿಗೆ ಫೋನ್ ಹಚ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಜನ ನಮ್ಮ ಗಾಡಿ ಲೋಡ್ ಆಗೈತಿ ಬಿಜಾಪುರದಾಗ 3 ಪಾಯಿಂಟ್. ಅದಕ್ಕೆ ಈಗ ಗಾಡಿ ಮಾಡಕ್ಕೆ ಕೊಡ್ತೀನಿ. ಈಗ ಎಲ್ಲಿದೇನಪ್ಪ ಅಂದ್ರೆ ರಿಂಗ್ ರೋಡ್ ಟಚ್ ಆಗೀನಿ. ರಿಂಗ್ ರೋಡ್ ಟಚ್ ಆಗಿ ಹೊಂಟೆ ನಮ್ಮ ಮನೆ ಕಡೆಯಿಂದ. ಬಿಟ್ಟವ ನಾಸ್ಟಾಪಿಗೆ ಸೀದಾ ಬೀಳ್ಗಿ ಮಠ ಬಂದೇನಿ. ಈಗ ಎಲ್ಲಿದೇನಪ್ಪ ಅಂದ್ರೆ ಇದು ಬೀಳ್ಗಿ ಒಳಗದೇನಿ. ಈಗ ಇಲ್ಲೇ ಮುಂದೆ ಕೋಲಾರಕ್ಕೆ ಹೋಗೋಣ. ಅಲ್ಲೇ ಚಹಾ ಕುಡಿಯೋದ್ರೆ ಚಹಾ ಕುಡಿದು ಹೋದ್ರೆ ಆತ. ಇಲ್ಲಿಂದ ಇನ್ನೊಂದು 50 ಕಿಲೋಮೀಟ್ರ್ ಐತಿ ಕರೆಕ್ಟ್ ಬಿಜಾಪುರ. ಫೈನಲ್ ಆಗಿ ಈಗ ಎಲ್ಲಿ ಮಠ ರೀಚ್ ಆದಪ್ಪ ಅಂದ್ರೆ ಕೋಲಾರ ಮಠ ಬಂದೆ. ಈಗ ಕೋಲಾರ ಅಂಡರ್ ಬ್ರಿಡ್ಜ್ ಇದೆ. ನಾ ರೆಗ್ಯುಲರ್ ಆಗಿ ಅಲ್ಲಿ ಮ್ಯಾಗ ಹೋಗಿದ್ದೆ, ಆದರೆ ಇವತ್ತೆಲ್ಲ ಕೆಳಗೆ ಹೊಂಟೇನಿ. ಇದೇ ರೋಡ್ ಚಲೋ ಐತಿ, ಆದರೆ ಮ್ಯಾಗ ಅಲ್ಲಿ ಚಾದ ಅಂಗಡಿ ಇರ್ತಿದ್ವಲ್ಲ, ಅದಕ್ಕೆ ಅದ್ರ ಸಂಬಂಧ ಅಲ್ಲಿ ಹೋಗಿದ್ದೆ ನಾನು. ಈಗ ಏನು ಹೊಂಟೇನಿ ಕೆಳಗೆ. ಫೈನಲ್ ಆಗಿ ಈಗ ಬಿಜಾಪುರ ಟೋಲ್ ಇದೆ. ಇಲ್ಲಿಂದ 20 ಕಿಲೋಮೀಟ್ರ್ ಐತಿ ಬಿಜಾಪುರ. ಅದ ಟೋಲ್ ಇದೆ. ಟೋಲ್ ಮಠ ರೀಚ್ ಆದ. ಈಗ ಬರ್ರಿ ಈಗ ಟೋಲ್ನಾಗ ಅಮೌಂಟ್ ಕಟ್ ಮಾಡ್ಕೊಂಡು ಹೋದ್ರಾತ ಇಲ್ಲಿಂದ. ಫೈನಲ್ ಆಗಿ ಈಗ ಕರೆಕ್ಟ್ ಬಿಜಾಪುರ ರೀಚ್ ಆದ. ಇಲ್ಲೇ ಬ್ರಿಡ್ಜ್ ಬುಡಕಾಶ್ ಹೋಗ್ಬೇಕು ಸಿಟಿ ಒಳಗೆ. ಸಿಟಿ ಒಳಗೆ ಇಲ್ಲೇ ರೈಟಿಗೆ ಒಂದೇ ಅಂಗಡಿ ಇಲ್ಲೇ ಐತಿ. ಬ್ರಿಡ್ಜಿಗೆ ಒಂದೇ ಅಂಗಡಿ ಖಾಲಿ ಮಾಡಿ 2ನೇದು AVMC ಕಡೆ ಮತ್ತು 3ನೇದು BLDB ದವಾಖಾನೆ ಕಡೆ ಐತಿ. ಒಟ್ಟು 3 ಪಾಯಿಂಟ್ ಅದ ನಮ್ಗೆ ಇವತ್ತು. ಬರ್ರಿ ಈಗ ಒಂದೇ ಅಂಗಡಿಗೆ ಹೋಗೋಣ ಇಲ್ಲೇ ಸಿಟಿ ಒಳಗೆ. ಇದು ಬ್ರಿಡ್ಜ್ ಕಾಣ್ತೈತಲ್ಲ, ಇದು ಒಂದೇ ಎಂಟ್ರೆನ್ಸ್ ಇದೆ ಬಿಜಾಪುರದ ಬ್ರಿಡ್ಜ್. ಆ ಬ್ರಿಡ್ಜ್ ಬಾಜು ಆ ಕಡೆ ಸೈಡ್ ಐತಿ. ಅದಕ್ಕೆ ನಾವು ಈಗ ಇಲ್ಲೇ ಸರ್ವಿಸ್ ರೋಡ್ನಾಗ ಹೋಗ್ಬೇಕು ಸೀದಾ. ಹಿಂಗೆ ಸೀದಾ ಹೋದ್ರೆ ಸಿಟಿ ಒಳಗೆ ಹೋಗ್ತೈತಿ. ನಾವು ಖಾಲಿ ಮಾಡುವ ಅಂಗಡಿ ಇಲ್ಲೇ ಐತಿ ಮೊನ್ನೆದ್ದು ರೇಣುಕಾ ಎಂಟರ್ಪ್ರೈಸಸ್ ಅಂತೇಳಿ. ಅದಕ್ಕೆ ಈಗ ಇಲ್ಲೇ ಹೋಗೋಣ. ಇದ ನೋಡ್ರಿ, ಅದು ಬ್ರಿಡ್ಜ್ ತೋರಿಸಿದ್ಯಲ್ಲ ನಾನು. ಇದೇ ಬ್ರಿಡ್ಜ್ ಅದ, ಇಲ್ಲೇ ಐತದ ಅಂಗಡಿ ಮುಂದೆ. ಈಗ 1 ಪಾಯಿಂಟ್ ಖಾಲಿ ಆತ. ಇನ್ನು ಅರ್ಧ ಗಾತಿದಾವೆ, ಬರೀ 9 ಪೀಸ್ ಗಾತಿದಾವೆ. ಅವು ಒಂದು ಕಡೆ ಒಂದು 4 ಮಿನಿ ಚೇರ್ ಅದಾವೆ. ಅವು ಒಂದು ಕಡೆ ಐತಿ ನಮ್ದು. ಈಗ ಇಳಿಸೋದೆ ಗಾಡಿ ಮ್ಯಾಗ ಖಾಲಿ ಆಗೈತಿ. ಇಲ್ಲಿ ಇಳಿಸೀನಿ. ಇದೇ ಬ್ರಿಡ್ಜ್ ಅದ ನಾ ಹೇಳಿದ್ದೆ. ಈಗ ಹೋಗೋಣ 2ನೇ ಪಾಯಿಂಟಿಗೆ. ಅಲ್ಲಿ ಅವ್ರು ಇನ್ನೂ ಲೇಟ್ 10 ಗಂಟೆ ಮ್ಯಾಗ ಬರ್ತಾರೆ. ಫೈನಲ್ ಆಗಿ ನಾನು 2ನೇ ಪಾಯಿಂಟಿಗೆ ಬಂದೆ. ಇದು ಅಂಗಡಿ ಬಂದಿರ್ತೈತಿ ಈಗ, ಯಾಕಂದ್ರೆ ಇನ್ನೂ ಲೇಟ್ ಅವ್ರು ತೆಗಿದೆ. ಮೇಹುಲ್ ಎಂಟರ್ಪ್ರೈಸಸ್ ಇಲ್ಲಿ ಐತಿ ನೋಡ್ರಿ. ಇದು ಅಂಗಡಿಗೆ ಖಾಲಿ ಮಾಡ್ಬೇಕು ಈಗ ಅಷ್ಟು ಬೆಡ್. ಫೈನಲ್ ಆಗಿ 2ನೇ ಪಾಯಿಂಟ್ನವರು ಅಂಗಡಿ ಬಂದು ಓಪನ್ ಮಾಡತ್ತಾರ ಅವ್ರು ಸರ್. ಓಪನ್ ಮಾಡಿ ಬಡಾನ ಈಸಿ ಶಟ್ರಸ್ ಓಪನ್ ಆಗ್ಬೇಕು. ಇಲ್ಲಿ ಓಪನ್ ಆದ್ಕೊಳ್ಳಿ ಇಲ್ಲೇ ಖಾಲಿ ಮಾಡಿ ಹೋಗ್ಬೇಕು. ಈಗ ಇವು 3 ಬಂಡಲ್ ಮತ್ತು ಇವು ಬೇರೆ ಕಡೆ ಇಳಿಸ್ಬೇಕು. ಅದೊಂದು ಇಳಿಸೀನಿ ಈಗ ಅವ್ರದ್ದು. ಇಲ್ಲಿ ಒಂದು ಪಾಯಿಂಟ್ ಖಾಲಿ ಆಯ್ತು ನಮ್ದು. ಇಲ್ಲಿ ಎಲ್ಲ ಮಟ್ರಿಯಲ್ ಇಲ್ಲಿ ಇಳಿಸ್ಕೊಂಡ್ರೆ
ಈಗ ನೋಡ್ರಿ ಇವ 4 ಪೀಸ್ ತೊಗೊಂಡು ಮತ್ತೆ ಬೇರೆ ಕಡೆ ಹೋಗ್ಬೇಕು. ಬರ್ರಿ ಈಗ ಹೋಗೋಣ ಅದೊಂದು ಅಂಗಡಿ ಕಡೆ. ಅಲ್ಲಿ ಹೋಗಿ ಅವ್ರದ್ದು ಫೋನ್ ರೀಚಾರ್ಜ್ ಇಲ್ಲ ಅಂತ ಹೇಳಕತ್ತೈತಿ. ನೋಡ್ಬೇಕೀಗ. ಬರ್ರಿ ಈಗ ಹೋಗೋಣ ಸೀದಾ. ಇಲ್ಲಿಂದ ಸೀದಾ ಹೋಗಿ ಅಲ್ಲಿ ಹೋಗಿ ಲೆಫ್ಟ್ ಹೊಡಿಬೇಕು. APMC ದಾಟಿ ಮ್ಯಾಗ BLDB ದವಾಖಾನೆ ಐತಲ್ಲ ಬಿಜಾಪುರದಾಗ ಫೇಮಸ್. ಅದು ದವಾಖಾನೆ ಕಡೆ ಐತೆ, ಅದು ಖಾಲಿ ಮಾಡಿದೆ. ಅವ್ರದ್ದು ಫೋನ್ ಹತ್ವಲ್ದು. ಟ್ರಾನ್ಸ್ಪೋರ್ಟ್ನಾರಿಗೆ ಹೇಳೀನಿ ಇನ್ನೊಂದು ನಂಬರ್ ಕಳಿಸ್ರಿ ಅಂತೇಳಿ. ಕಳಿಸ್ತೀವ್ರಿ ಅಂತ ಅನ್ನಾರ, ಇನ್ನೂ ಕಳಿಸಿಲ್ಲ. 15-20 ನಿಮಿಷ ಆತೀಗ ಅವ್ರಿಗೆ ಹೇಳಿ ಅಲ್ಲಿ. ಹಾಗೆ ಸುಮುಕ್ನವ್ರ ಕಡೆ ಬಂದಿದ್ವಿ. ಆದರೆ ಇವ್ರದ್ದು ಅಂಗಡಿ ಮೊಬೈಲ್ ನಂಬರು ಚಲೋವಿಲ್ಲ, ಅಂಗಡಿನೂ ಚಲೋವಿಲ್ಲ. ಈಗ ಅದಕ್ಕೆ 4 ಅಲ್ಲಿ ಇಟ್ಟೇನು. ಅವರ ಮನಿ ಮೂಲರ್ ಅವ್ರದ್ದು ಇದೆ. ಅನ್ನಾರ್ಗೆ ಹೇಳಿವಲ್ಲಿ ಸಹಿ ಮಾಡಿ ಕೊಡಾಕತ್ತಾರ ಒಳಗೆ. ಬಿಜಾಪುರ ಖಾಲಿ ಮಾಡಿ ಸೀದಾ ನಾಷ್ಟಾಪಿಗೆ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಬಾಗಲಕೋಟೆ ಮಠ ಬಂದೀನಿ. ಟೈಮಿಗೆ 12:30 ಆಗೈತಿ. ಇಲ್ಲೇ ಹೋಗಿ ನಾಷ್ಟ ಗಿಷ್ಟಾರ ಇಲ್ಲ ಊಟಾರ ಮಾಡಿದ್ರೆ ಆತ. ಯಾಕಂದ್ರೆ ಬೆಳಿಗ್ಗೆ ನಾಷ್ಟ ಕರೆಕ್ಟ್ ಮಾಡಿಲ್ಲ ನಾನು, ಅದರ ಸಂಬಂಧ. ಹಾಗೆ ಇಲ್ಲೇ ಬಾಗಲಕೋಟೆಗೆ ಸ್ಟಾರ್ಟ್ ಹಚ್ಚಿ ಹೋಗಿ ಊಟ ಮಾಡಿ ಬಂದೆ. ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಕರೆಕ್ಟ್ 1 ಗಂಟೆ ಆತಿಗೆ. ಇಲ್ಲಿಂದ 120 ಕಿಲೋಮೀಟ್ರ್ ಐತಿ. ಬರ್ರಿ ಹೋಗೋಣ. ಅಲ್ಲಿಂದ ಊಟ ಮಾಡಿಬಿಟ್ಟವ ಸೀದಾ ಕೆರೂರು ರೀಚ್ ಆಗೀನಿ. ಇಲ್ಲಿ ಮಂಗಳವಾರ ಅಲ್ಲ ಇವತ್ತು, ಕೆರೂರು ಮಾರ್ಕೆಟ್ ಇವತ್ತು ಪೂರ್ರೆ ಫುಲ್ಲು ಜಾಮ್ ಇರ್ತೈತಿ ಇಲ್ಲಿ. ಯಾಕಂದ್ರೆ APMC ಅದು ಎಲ್ಲ ಇವತ್ತು ದನ ಮಾರೋದು ತೊಗೊಳೋದು ಎಲ್ಲ ಇವತ್ತು ಇರ್ತೈತಿ ಇಲ್ಲಿ. ಇವತ್ತು ಮಂಗಳವಾರ, ಅದಕ್ಕೆ ಅಲ್ಲಿಂದ ಸೀದಾ ಈಗ ನವಲಗುಂದ ಮಠ ರೀಚ್ ಆದೆ. ಊಟ ಗಿಟ ಮಾಡಿಬಿಟ್ಟು ನಾನು ಸೀದಾ ಈಗ ನವಲಗುಂದಾಗದೀನಿ. ನೋಡ್ರಿ ಮತ್ತು ಹುಬ್ಳಿಗೆ ರೀಚ್ ಆದ ಕೂಡ ಮಳೆ ಚಲೋ ಆತ. ಇಷ್ಟೊತ್ತನ ಎಲ್ಲಿ ಮಳೆ ಆಗಲಿಲ್ಲ ನಮಗೆ ಅಷ್ಟು ಜೋರ. ಈಗ ಹುಬ್ಳಿಗೆ ರೀಚ್ ಆದ ಕೂಡ ಮಳೆ